ಸ್ನೇಹಿತರೆ, ಇದು ಉಗ್ರಸೇನನ ಪಾತ್ರ ಯಕ್ಷಗಾನದಲ್ಲಿ. ಈ ಪಾತ್ರ ಮಾಡಿದವರು ಒಬ್ಬರು ಖ್ಯಾತ ಯಕ್ಷಗಾನ ಕಲಾವಿದರು. ಯಾರೆಂದು ಊಹಿಸಬಹುದಾ? ಈ ಕಲಾವಿದರು ಪೌರಾಣಿಕ ಪಾತ್ರಗಳಲ್ಲಿ, ಅದು ಒಂದಲ್ಲ ಎರಡಲ್ಲ, ನೂರಾರು ಪೌರಾಣಿಕ ಪಾತ್ರಗಳಲ್ಲಿ ನಟಿಸಿ ಪ್ರಸಿದ್ಧಿ ಪಡೆದವರು. ದಕ್ಷಯಜ್ಞದಲ್ಲಿ ದಕ್ಷನಾಗಿಯೂ ಪಾತ್ರ ಮಾಡ್ತಾರೆ, ಈಶ್ವರನಾಗಿಯೂ ಪಾತ್ರ ಮಾಡ್ತಾರೆ. ಶ್ರೀರಾಮ ಪಟ್ಟಾಭಿಷೇಕದಲ್ಲಿ ರಾಮ, ಲಕ್ಷ್ಮಣ, ಭರತ, ದಶರಥ ಹೀಗೆ ಹಲವು ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಕೃಷ್ಣಾರ್ಜುನಲ್ಲಿ ಕೃಷ್ಣನಾಗಿಯೂ ಖ್ಯಾತಿ ಪಡೆದಿದ್ದಾರೆ, ಅರ್ಜುನನಾಗಿಯೂ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಲಂಕಾದಾನದಲ್ಲಿ ಹನುಮಂತನ ಪಾತ್ರಕ್ಕೂ ಸೈ, ರಾವಣನ ಪಾತ್ರಕ್ಕೂ ಸೈ, ಜಾಂಬವಂತನಿಗೂ ಸೈ. ಕಾರ್ತ್ಯವೀರ್ಯ ಅರ್ಜುನದಲ್ಲಿ ಅಪ್ಪ ಕೃತವೀರ್ಯ, ಮಗ ಕಾರ್ತವೀರ್ಯ, ಹಾಗೆ ರಾವಣ, ಈ ಎಲ್ಲ ಪಾತ್ರಗಳಲ್ಲೂ ಸೈ ಎನಿಸಿಕೊಂಡವರು. ಸತ್ಯವಾನ ಸಾವಿತ್ರಿಯ ಯಮ ಪಾತ್ರವನ್ನು ನೋಡಲಿಕ್ಕೆ ಜನ ಎಲ್ಲೆಲ್ಲಿಂದೆಲ್ಲ ಬರ್ತಿದ್ರು. ವಲಲ ಪ್ರಸಂಗದಲ್ಲಿ ಕೀಚಕನ ಪಾತ್ರ, ಕ್ಷಮಿಸಿ, ಕೀಚಕವಧ ಪ್ರಸಂಗದಲ್ಲಿ ವಲನ ಪಾತ್ರಕ್ಕೂ ಸೈ, ಕೀಚಕನ ಪಾತ್ರಕ್ಕೂ ಸೈ. ಗದಾಯುಧದಲ್ಲಿ ಕೌರವ ಭೀಮ, ಕೃಷ್ಣ ಅಶ್ವತ್ಥಾಮ, ಬೇಯಿನಚರ ಅದೊಂದು ಹಾಸ್ಯ ಪಾತ್ರ. ಹೀಗೆ ಯಾವ ಪಾತ್ರ ಕೊಟ್ಟರೂ ಇವರು ಅಷ್ಟೇ ಶ್ರದ್ಧೆಯಿಂದ ಜನ ಮೆಚ್ಚುವಂತೆ ಆ ಪಾತ್ರವನ್ನು ನಿರ್ವಹಿಸ್ತಾರೆ. ಚಂದ್ರಹಾಸ ಚರಿತ್ರೆಯಲ್ಲಿ ಚಂದ್ರಹಾಸನ ಪಾತ್ರವನ್ನು ಮಾಡ್ತಾರೆ, ದುಷ್ಟಬುದ್ಧಿಯ ಪಾತ್ರವನ್ನು ಮಾಡ್ತಾರೆ. ಮದನ ಮತ್ತು ಸುಬುದ್ಧಿ ಪಾತ್ರದಲ್ಲೂ ಮಿಂಚಿದ್ದಾರೆ. ಶ್ರೀಕೃಷ್ಣ ಸಂಧಾನ, ಕೃಷ್ಣ ಕೌರವ, ಭೀಮ ವಿದುರ, ಹೀಗೆ ಈ ಪ್ರಸಂಗದ ಎಲ್ಲ ಪಾತ್ರಗಳನ್ನು ನಿರ್ವಹಿಸಲು ಇವರು ಸಮರ್ಥರು. ಸುಧನ್ವರ್ಜನ ಕಾಳಗ ಅಂದರೆ ಇವರ ಸುಧನ್ವನ ಪಾತ್ರ ನೋಡಲಿಕ್ಕೆ ಜನ ತುಂಬ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲ, ಇವರ ಅರ್ಜುನ ಅಂದರೆ ಎಲ್ಲರಿಗೂ ಇಷ್ಟ. ಈಗಾಗಲೇ ಎಷ್ಟು ಪ್ರಸಂಗಗಳಾಯಿತು. ಅಷ್ಟೇ ಅಲ್ಲ, ಸತಿ ಸುಶೀಲೆ, ಜಾಂಬವತಿ ಕಲ್ಯಾಣ, ಸೀತಾವಿಯೋಗ, ಸತ್ಯ ಹರಿಶ್ಚಂದ್ರ, ದಮಯಂತಿ ಪುನಃಸ್ವಯಂವರ, ಕರ್ಣಪರ್ವ, ರಾಮ ನಿರ್ಯಾಣ, ರಾಜ ಭದ್ರಸೇನ, ರಾವಣವಧೆ. ಕೊನೆಗೆ ಜಾಂಬವತಿಯಲ್ಲಿ ಜಾಂಬವಂತ, ರಾಮ, ಹರಿಶ್ಚಂದ್ರ, ಬಾಹುಕ, ಕರ್ಣ, ರಾಮ, ಭದ್ರಸೇನ, ರಾವಣ, ಹೀಗೆ ಪೌರಾಣಿಕ ಪ್ರಸಂಗಗಳ ನೂರಾರು ಪಾತ್ರಗಳಲ್ಲಿ ಮಿಂಚುತ್ತಿರುವ ವ್ಯಕ್ತಿ ಕಲಾವಿದ ಯಾರೆಂದು ನಿಮಗೆ ಗೊತ್ತಾಗಿರ್ಬೋದು. ಗೊತ್ತಾಗದಿದ್ದರೆ ನೋಡಿ, ಅವರಿಗೆ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಾನು ಯಕ್ಷಗಾನದ ಒಬ್ಬ ಸಾಮಾನ್ಯ ಕಲಾವಿದ ಕೊಂಡದಕುಳಿ ರಾಮಚಂದ್ರ ಹೆಗಡೆ. ಎಲ್ಲ ಪ್ರೇಕ್ಷಕರಿಗೂ ಅನಂತಾನಂತ ವಂದನೆಗಳು. ಸರ್, ನೀವು ಹೇಳಿದ್ರಿ ನಾನೊಬ್ಬ ಸಾಮಾನ್ಯ ಕಲಾವಿದ ಅಂತ. ಅಲ್ಲ ಸರ್, ನೀವು ಸಹಸ್ರಾರು ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿದ ಒಂದು ಮಹಾನ್ ಕಲಾವಿದ. ಅನಂತ ಕೃತಜ್ಞತೆಗಳು. ನಿಮ್ಮ ಭಾವನೆಗೆ ಧನ್ಯವಾದಗಳು.
ಸರ್ ಎಷ್ಟೊಂದು ಭಾವಪೂರ್ಣವಾಗಿ ನಟನೆ ಮಾಡಿದ್ರಿ ಸರ್. ಯಕ್ಷಗಾನ ಅನ್ನೋದು ನಿಮಗೆ ಯಕ್ಷಗಾನಕ್ಕೆ ಇನ್ನೊಂದು ಹೆಸರು ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಅಂದರೆ ತಪ್ಪಿಲ್ಲ ಸರ್. ನೀವೀಗ ಮಾಡಿದ ಪಾತ್ರದ ಹೆಸರು, ಯಾಕೆ ಪ್ರಸಂಗ, ಆ ಒಂದು ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಸ್ವಾಮಿ, ಯಕ್ಷಗಾನಕ್ಕೆ ಕೊಂಡದ ಕುಳಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಎನ್ನುವುದು ನಿಮ್ಮ ಭಾವನೆ ಜೊತೆಯಲ್ಲಿ ನಿಮ್ಮ ಒಂದು ಅನಿಸಿಕೆ ಅದು. ಆದರೆ ಒಬ್ಬ ಸಾಮಾನ್ಯ ಕಲಾವಿದನಾಗಿ ನನಗನಿಸುವ ಏನು ಅಂದರೆ, ಯಕ್ಷಗಾನ ಅಂದರೆ ಕೊಂಡದ ಕುಳಿ ಅಲ್ಲ, ಯಕ್ಷಗಾನದಲ್ಲಿ ಕೊಂಡದ ಕುಳಿ. ಇದು ಕೇವಲ ಕೊಂಡದ ಕುಳಿಗೆ ಮಾತ್ರ ಸೀಮಿತವಾದಂಥ ಮಾತಲ್ಲ. ಇದು ಪ್ರತಿಯೊಬ್ಬ ಕಲಾವಿದನಿಗೂ ಅನ್ವಯವಾಗಬಹುದಾದಂಥ ಒಂದು ಮಾತಿದು. ತುಂಬ ದೊಡ್ಡ ಮಾತು ಸರ್, ದೊಡ್ಡ ಮಾತು. ಎಷ್ಟು ಶ್ರೇಷ್ಠ ಕಲಾವಿದನೇ ಆಗಲಿ, ಯಕ್ಷಗಾನಕ್ಕಿಂತಲೂ ಅವ ದೊಡ್ಡವನಾಗುವುದಕ್ಕೆ ಸಾಧ್ಯ ಇಲ್ಲ. ಅವ ಸಣ್ಣವ. ಯಕ್ಷಗಾನದಲ್ಲಿ ಒಬ್ಬ ಕಲಾವಿದ ಬಿಟ್ಟರೆ, ಕಲಾವಿದರಿಂದಲೇ ಯಕ್ಷಗಾನ ಅಲ್ಲ, ಎಷ್ಟೋ ಜನ ಕಲಾವಿದರು ಅಳಿದು ಹೋಗಿದ್ದಾರೆ. ಯಕ್ಷಗಾನ ಇನ್ನೂ ಉಂಟು, ಇದ್ದವರು ಅಳಿದು ಹೋಗಲಿಕ್ಕೆ ಇದ್ದಾರೆ. ಯಕ್ಷಗಾನ ಮುಂದೂ ಇರ್ತದೆ. ಆದ್ದರಿಂದ ಯಕ್ಷಗಾನ ಸತ್ಯ, ಕಲಾವಿದ ತಾತ್ಕಾಲಿಕ. ಇದು ಸತ್ಯವಾನ ಸಾವಿತ್ರಿ ಅಂತ ಮಹಿಳಾ ವಿಶ್ವದರ್ಶನ ಅಂತ ಯಲ್ಲಾಪುರದಲ್ಲಿ ಶ್ರೀಯುತ ಪ್ರಮೋದ್ ಹೆಗಡೆಯವರು ಒಂದು 10-16 ವರ್ಷದ ಹಿಂದಿನ ಕತೆ, ಸಂಕಲ್ಪೋತ್ಸವದಲ್ಲಿ ಪ್ರತಿ ಒಂದು ದಿವಸ ಒಂದೊಂದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಪೌರಾಣಿಕ ಪ್ರಸಂಗವನ್ನು ಇಡಬೇಕೆನ್ನುವುದಾಗಿ ಸಂಕಲ್ಪಿಸಿದರು. ನಮಗೆ ಸತ್ಯವಾನ ಸಾವಿತ್ರಿ ಎನ್ನುವಂಥ ಪ್ರಸಂಗವನ್ನು ಕೊಟ್ಟರು. ಸತ್ಯವಾನ ಸಾವಿತ್ರಿ, ನಾನು ಯಕ್ಷಗಾನಕ್ಕೆ ಪ್ರವೇಶ ಮಾಡುವ ಮೊದಲು ಸಾವಿರಾರು ಯಕ್ಷಗಾನ ನೋಡ್ತಾ ಇದ್ದೆ. ಆಮೇಲೆ ನಾನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಮೇಲೂ ಸಹಿತ ಸತ್ಯವಾನ ಸಾವಿತ್ರಿ ಪ್ರಸಂಗ ಚಾಲ್ತಿಯಲ್ಲಿ ಇಲ್ಲವಾಗಿತ್ತು. ಭಾಳ ಮೊದಲು ಈ ಕಡೆ ವೀರಭದ್ರ ನಾಯಕರು ಮಾಡ್ತಿದ್ರಂತೆ, ಆ ಕಡೆ ಯಾರು ಮಾಡ್ತಾಯಿದ್ರು ಗೊತ್ತಿಲ್ಲ, ಅಂತೂ ತಾಳಮದ್ಲೆಯಲ್ಲಿ ಚಾಲ್ತಿಯಲ್ಲಿ ಇತ್ತು. ಅದನ್ನು ಪ್ರಪ್ರಥಮವಾಗಿ ನಾವು ಮಾಡುವಂಥ ಸಂದರ್ಭ ಒದಗಿ ಬಂದಾಗ ಸಾಕಷ್ಟು ತಲೆ ಕೆಡಿಸಿಕೊಳ್ಬೇಕಾಯಿತು, ಅಧ್ಯಯನ ಮಾಡಬೇಕಾಯಿತು. ಹೊಸ ರೀತಿಯ ಪಾತ್ರ, ಒಂದು ಆಧಾರಕ್ಕೆ ಯಾರನ್ನಾದರೂ ಒಬ್ಬ ಕಲಾವಿದರನ್ನು ನೋಡೋಣ, ಇಟ್ಕೊಳ್ಳೋಣ ಅಂತ ಹೇಳಿದರೆ ಯಾವ ಕಲಾವಿದರದ್ದು ಈ ಸತ್ಯವಾನ ಸಾವಿತ್ರಿಯಲ್ಲಿ ಪಾತ್ರ ಮಾಡಿದ ದಾಖಲೆಗಳಿಲ್ಲ, ನಾನು ಕೇಳಲೂ ಇಲ್ಲವಾಗಿತ್ತು. ಹಾಗಾಗಿ ಒಂದು ಯೋಚನೆಯನ್ನು ಮಾಡಿ ಶ್ರೀಯುತ ಪ್ರಸಿದ್ಧ ಸ್ತ್ರೀಪಾತ್ರಧಾರಿಗಳಂಥ ಮಂಟಪೋಪಾಧ್ಯಾಯರು ಸಾವಿತ್ರಿಯನ್ನು ಮಾಡಿದರು. ಪ್ರಸಿದ್ಧ ವೇಷಧಾರಿಗಳಾಗಿರುವಂಥ ತೋಟಿಮನೆಯವರು ಸತ್ಯವನ್ನು ಮಾಡಿದರು. ನಾನು ಯಮನನ್ನು ಮಾಡಿದೆ. ಅಂತೂ ಅದು ಹೇಗೋ ಅದೊಂದು ರೀತಿಯ ಹೊಸ ರೀತಿಯ ಪ್ರಸಂಗ ಸಿದ್ಧವಾಯಿತು ಎನ್ನುವಂಥ ಒಂದು ಸಮಾಧಾನ, ಸಂತೃಪ್ತಿ ಕಲಾವಿದನಾಗಿ ನಮಗುಂಟು. ಮತ್ತು ನಮ್ಮದೇ ಆದ ಕೊಡುಗೆ, ನಮ್ಮದೇ ಆದ ದೇಣಿಗೆ, ನಮ್ಮದೇ ಆದ ಸೃಷ್ಟಿ ಅಂತ ಹೇಳುವುದಕ್ಕೆ ಅಷ್ಟು ಶ್ರೇಷ್ಠ ಮಟ್ಟದ ದೊಡ್ಡ ಕಲಾವಿದನೇನೂ ನಾನಲ್ಲ. ನನ್ನದ್ದೇ ಆದಂಥ ಯೋಚನೆಯಲ್ಲಿ ಮಾಡಿದ್ದಂತೂ ಸತ್ಯ. ಇದನ್ನು ಪ್ರೇಕ್ಷಕರು ಸ್ವೀಕರಿಸಿದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅನೇಕ ಪ್ರದರ್ಶನಗಳು ಇತ್ತೀಚೆಗೆ ಆಗ್ತಾ ಇವೆ. ಅಪರೂಪದ ಪ್ರಸಂಗ ಎನ್ನುವ ಸಾಲಿಗೆ ಸೇರ್ಪಡೆಯಾಗಿದೆ. ಅದೇ ಒಂದು ಧನ್ಯತಾ ಭಾವ ನಮಗುಂಟು. ಸರ್, ನಿಮಗೆ ಯಕ್ಷಗಾನದಲ್ಲಿ ಒಲವು ಮೂಡಿದ್ದು ಹೇಗೆ? ಸರ್, ನಮ್ಮ ಮನೆತನವೇ ಯಕ್ಷಗಾನದ ಮನೆತನ. ಖ್ಯಾತ ಕಲಾವಿದರಾದಂಥ, ಆ ಕಾಲದಲ್ಲಿ ದಿಗ್ಗಜರೆನಿಸಿಕೊಂಡಂಥ ದಿವಂಗತ ಕೊಂಡದ ಕುಳಿ ರಾಮ ಲಕ್ಷ್ಮಣ ಹೆಗಡೆ ಎನ್ನುವಂಥ ಅವಳಿ ಸಹೋದರರು ನಮ್ಮ ಅಜ್ಜಂದಿರು. ಅವರಿಂದಾಗಿಯೇ ನಮಗೆ ಚೋದನೆ, ಪ್ರೇರಣೆ, ಸಂಪೂರ್ಣ ಸಹಕಾರ, ಕಲಿಕೆ ಎಲ್ಲವೂ ಅವರಿಂದಲೇ ಆದದ್ದು. ನಾನು ಸಣ್ಣವನಿರುವಾಗ ಬೇಕಷ್ಟು ಯಕ್ಷಗಾನವನ್ನು ಅಜ್ಜನ ಸಂಗಡ ಹೋಗಿ ನೋಡ್ತಿದ್ದೆ, ಬೇರೆ ಬೇರೆ ಮೇಳದ್ದು ನೋಡ್ತಿದ್ದೆ. ಆಮೇಲೆ ಹಳ್ಳದ ಬಣ್ಣವನ್ನು ಹಚ್ಚಿಕೊಂಡು, ಮಸಿ ಕೆಂಡವನ್ನು ತೆಗೆದುಕೊಂಡು ಅದಕ್ಕೆ ಹಣೆಗೆ, ಕಣ್ಣಿಗೆ ಎಲ್ಲ ಹಚ್ಚಿಕೊಂಡು ಆಮೇಲೆ ಗೇರು ಬೆಟ್ಟದಲ್ಲಿ ಕುಣಿಯುವುದು. ಹೀಗೆ ಕುಣಿಯುವ ಒಂದು ದಿವಸ ಭಸ್ಮಾಸುರ ಮೋಹಿನಿ, ಭಸ್ಮಾಸುರನ ಪಾತ್ರವನ್ನು ಮಾಡಿದ್ದೆ. ಅದನ್ನು ನಮ್ಮ ಅಜ್ಜಯ್ಯನವರು ನೋಡಿದರು.
ನೋಡಿ ನನಗೆ ಕಾಣಿಸ್ಕೊಳ್ಳದೆ ಅವರು ಮನೆಗೆ ಬಂದು ಕುಳಿತಿದ್ರು. ನಾನು 6 ಗಂಟೆಗೆ ಮನೆಗೆ ಬಂದು ಕೈಕಾಲು ಮುಖ ತೊಳೆದ ಅಂಗಳದಕ್ಕೆ ಬರುವಾಗ ಅವರು ಕರೆದೇ ಹೇಳಿದರು, ರಾಮಚಂದ್ರ ಯಕ್ಷಗಾನ ಕಲಿಯೋ ಮನಸ್ಸುಂಟಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಅವರು ಬಹುಶಃ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರು ನಿಮ್ಮ ಅಜ್ಜಯ್ಯ ಅಲ್ವಾ? ಹೌದೌದು. ಅಲ್ಲ, ಕೊಂಡದ ಕೂಳಿ ರಾಮ ಹೆಗಡೆ, ನೀವು ರಾಮಚಂದ್ರ ಹೆಗಡೆ, ಮೊಮ್ಮಗನೇ. ಮೊಮ್ಮಗ. ಅದೇ ದಿವಸ ಅಂಗಳದಲ್ಲಿ ನನಗೆ ಕುಣಿಕೆಯನ್ನು ಕಲಿಸುವುದಕ್ಕೆ ಪ್ರಾರಂಭಿಸಿದರು. ಹಾಗಂತ ನನಗೆ ಅಷ್ಟೂ ತಾಳ, ಅಷ್ಟೂ ಕುಣಿತ ಎಲ್ಲ ನೋಡಿ 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 ಯೋಗ ಎಂಬಂತೆ ಬರ್ತಿತ್ತು ನನಗೆ. ಆದರೆ ಅದರ ದಸ್ತು ಬಿಡುತ್ತಿಗೆ ಏನು ಅಂತ ನಂಗೆ ಗೊತ್ತಿಲ್ಲವಾಗಿತ್ತು. ಎಲ್ಲ ಬಾಯಲ್ಲಿ ಚಂಡೆ ಪೆಟ್ಟನ್ನೇ ಬಾಯಲ್ಲಿ ಹೇಳ್ಕೊಳ್ಳೋದಾಗಿತ್ತು. ಪ್ರಕಡಾಂ ಪಡಾಂಗ್ ಡಂಗ್ ಡಡ್ ಡಂಗ್ ರಡ್ ಟಂಗ್ ಹೀಗೆ ಅಂತ ಹೇಳಿ ಈಗ ಆ ರೀತಿಯಲ್ಲಿ ನಾನು ಕುಣಿಯೋದಾಗಿತ್ತು. ಅದು ತರ್ಗತಾಂ ತೋಮ್ತ ದಿನ ತಾಕಡದ ಇತ್ತಾಂತ ಎತ್ತ ದಿನ ಧೇಮ್ ಧೇಮ್ ಹೀಗೆ ದಸ್ತು ಅಂತ ಗೊತ್ತಾದ ನಮ್ಮ ಅಜ್ಜಯ್ಯ ಹೇಳ್ಕೊಳ್ಳಿಕ್ಕೆ ಶುರುವಾದ್ಮೇಲೆ ಗೊತ್ತಾಯ್ತು ಇದು ಇಂಥ ದಸ್ತು ಅಂತ. ಆಮೇಲೆ ಪ್ರಪ್ರಥಮವಾಗಿ ಭರತ ಧರ್ಮಾಗದ ಅಂತ ನಾನು, ನನ್ನ ತಮ್ಮ ಗಣಪತಿ ಹೆಗಡೆ ಇವರು ಒಟ್ಟಿಗೆ ಜೋಡಿಯನ್ನು ಕಲಿಸಿದರು. ಅರ್ಥ, ಪದ್ಯ, ಕುಣಿತ, ಭಾವಾಭಿನಯ ಎಲ್ಲವನ್ನು ಹೇಳ್ಕೊಟ್ರು. ಆಮೇಲೆ ಧರ್ಮಾಂಗದ ಭರತ ಆದಮೇಲೆ ಕೃಷ್ಣಾರ್ಜುನ, ಆಮೇಲೆ ಬಭ್ರುವಾನಾರ್ಜುನ, ಹೀಗೆ 2-3 ಪಾತ್ರವನ್ನು ಅವರು ಸ್ವತಃ ಅವರೇ ಬರೆದುಕೊಟ್ಟು ಅರ್ಥವನ್ನು ಕುಣಿದು ಅಭಿನಯಿಸಿ ಸಿದ್ಧ ಮಾಡಿದ್ರು. ಅವ್ರ ಹತ್ರ ಕಲ್ತದಲ್ಲದೆ ಮತ್ತೆ ಯಾರ ಹತ್ರ ಕಲ್ತಿದ್ದೀರಾ? ಮತ್ತೆ ಯಾರ ಹತ್ರ ನಾನು ಕಲಿಲ್ಲ. ಆಮೇಲೆ ಹೋದದ್ದು ಗುಂಡುಬಾಳ, ಅಲ್ಲಿಂದ ಸಾಲಿಗ್ರಾಮ ಮೇಳ, ಸಾಲಿಗ್ರಾಮ ಮೇಳದಿಂದ 2 ವರ್ಷ ಮಧ್ಯಂತರದಲ್ಲಿ ಪಂಚಲಿಂಗ. ಸಾಲಿಗ್ರಾಮ ಮಂಡಲಲ್ಲಿ 18 ವರ್ಷ. ಹೌದು. ಯಕ್ಷಗಾನ ದಿಗ್ಗಜರಾದಂಥ ದಿವಂಗತ ಜಲವಳ್ಳಿ ವೆಂಕಟೇಶ ರಾಯರು ನನ್ನನ್ನು ಮೇಳಕ್ಕೆ ಕರ್ಕೊಂಡು ಬಂದಿದ್ದು. ಅವರ ಒಟ್ಟಿಗೆ ಭಾಳ ನಾನು 10 ವರ್ಷ ಅವರೊಟ್ಟಿಗೆ ಇದ್ದೆ. ನಾನು ಅವರನ್ನು ಮೇಳಕ್ಕೆ ಕರ್ಕೊಂಡು ಹೋದವರು. ನಮ್ಮ ಕೊಡದಕುಳಿ ಮೇಳ ಅಂತ ಇತ್ತಂತೆ, ನಮ್ಮ ಅಜ್ಜಯ್ಯನವ್ರು ಮಾಡಿದ್ದು. ಸ್ತ್ರೀ ಪಾತ್ರಕ್ಕೆ ಜಲವಳ್ಳಿಯನ್ನು ಕರ್ಕೊಂಡು ಹೋದ ನಮ್ಮ ಅಜ್ಜಯ್ಯನಂತೆ. ನನ್ನನ್ನು ಕರ್ಕೊಂಡು ಬಂದರು ಜಲವಳ್ಳಿ ವೆಂಕಟೇಶ್ವರಾಯರು. ಹೀಗೆ ಅದೇನೋ ಒಂದು ಸಂಬಂಧ, ಯೋಗ ಈ ರೀತಿಯಲ್ಲಿ ನಮ್ಮ ಯಕ್ಷಗಾನ ಇದು ಸಾಗಿ ಬಂತು. ಆಮೇಲೆ ನಾನೇ ಸಾಲಿಗ್ರಾಮ ಮೇಳ ಬಿಟ್ಟ ಮೇಲೆ ನಾನೇ ಸ್ವಂತವಾಗಿ 2000ನೇ ಇಸ್ವಿಯಲ್ಲಿ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಕೊಂಡದಕುಳಿ ಕುಂಬಾಶಿ ಅಂತ ಪ್ರಾರಂಭ ಮಾಡಿದೆ. ಸೀಮಿತ ಅವಧಿಯ ಪೌರಾಣಿಕ ಪ್ರಸಂಗಗಳನ್ನು ಮಾತ್ರ ಆಡಬೇಕೆನ್ನುವಂಥ ಸಂಕಲ್ಪದಿಂದ ಪ್ರಾರಂಭವಾದಂಥ ಸಮಾನ ಮನಸ್ಕರೆಲ್ಲ ಸೇರಿ ಒಮ್ಮತದಿಂದ ಸಂಕಲ್ಪಿಸಿ ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆ ಅದು. ಹಾಗೆಂತ ನಾವು ಎಷ್ಟು ವರ್ಷ ಆಯ್ತು ಸರ್ ಇದು ಹುಟ್ಟಾಕಿ? 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದು. 2019ನೇ ಇಸ್ವಿ, 18-19 ವರ್ಷ ಆಯಿತು. ನೀವೀಗ ಯಾವ ಬೇರೆ ಮೇಳಕ್ಕೆ ಹೋಗುದಿಲ್ಲ? ಬೇರೆ ಮೇಳಕ್ಕೆ ಅತಿಥಿ ಕಲಾವಿದಾಗ ಹೋಗೋದು. ಸರಿ. ಬೇರೆ ವೃತ್ತಿ ಮೇಳಕ್ಕಾಗಲಿ ಅಥವಾ ಬಯಲಾಟದ ಮೇಳಕ್ಕಾಗಲಿ ಕಲಾವಿದ ಅಂತ ಕಾಯಂ ಸೇರ್ಪಡೆ ಇಲ್ಲ. ಅತಿಥಿ ಕಲಾವಿದಾಗ ಹೋಗ್ತೇನೆ. ನಮ್ಮದೇ ತಂಡವನ್ನು ಕಟ್ಟಿಕೊಂಡು ಹೆಚ್ಚು ಪೌರಾಣಿಕ ಪ್ರಸಂಗವನ್ನು ಆಡ್ತೇನೆ. ಎಷ್ಟು ವರ್ಷ ಆಯ್ತು ಸರ್ ಈಗ ಒಟ್ಟು ಯಕ್ಷಗಾನದಲ್ಲಿ ನಿಮ್ಮ ಅನುಭವ? ನಮ್ಮ ಅನುಭವ ಒಟ್ಟು 38 ಮುಗಿದು 39ನೇ ವರ್ಷ. ವರ್ಷಕ್ಕೊಂದು 200ರಿಂದ 250 ಆಟ? 200 ಆಟದಂತೆ ಹೇಳಿದ್ರು ಸರಾಸರಿ. 7600. ಹೌದು, ಅಂದ್ರೆ 8000 ಚಿಲ್ಲರೆ ಯಕ್ಷಗಾನ ಆಗಿರಬಹುದು. ಹೌದು. ಮತ್ತೆ ಎಷ್ಟು ಪ್ರಸಂಗಗಳಾಯ್ತು? 8000. ಎಷ್ಟು ಪಾತ್ರಗಳಲ್ಲಿ ಮಾಡಿರ್ಬೋದು? ಸಾಧಾರಣ 100-150 ಪ್ರಸಂಗಗಳಾಗಿರ್ಬೋದು. ಪ್ರಸಂಗಗಳು 150. ಅದರಲ್ಲಿ ಒಂದೊಂದು ಪ್ರಸಂಗದಲ್ಲಿ ನಾನು 4-5 ಬಗೆಯ ಪಾತ್ರವನ್ನು ಮಾಡಿದ್ದು ಉಂಟು. ಈ ಶನಿ ಮಹಾತ್ಮೆ ತಗೊಂಡ್ರೆ ಆವಾಗ ಕಾಳಿಂಗನವರ ಕಾಲ 5-6 ವೇಷವನ್ನು ಹಾಕ್ತಾ ಇದ್ರು ಅವರು. ಈಗ ಇಷ್ಟು ನಾನು ಬೇರೆ ಬೇರೆ ಪಾತ್ರವನ್ನು ಮಾಡುವುದಕ್ಕೆ ಮೂಲ ಕಾರಣೀಕರ್ತರೇ ಕಾಳಿಂಗನವರು. ಕಾಳಿಂಗನವರು ಅಲ್ಲದೆ ಹೋದರೆ ಒಬ್ಬ ಕಲಾವಿದರನ್ನು ಬೆಳೆಸುವುದು ಹೇಗೆ ಎನ್ನುವುದನ್ನು ಕಾಳಿಂಗನವರನ್ನು ನೋಡಿ ಉಳಿದವರು ಕಲಿಯುವ. ಅವ್ರ ಒಟ್ಟಿಗೆ 6 ವರ್ಷ ಇದ್ದೆ. 6 ವರ್ಷ ಇದ್ರಿ. ಬಾಲಗೋಪಾಲವನ್ನು ಬಿಟ್ಟು ಒಡ್ಡೋಲದಿಂದ ಪ್ರಾರಂಭ ಆದ್ದು ಅದೇ ಸಾಲಿಗ್ರಾಮ ಮೇಳದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ನಾನು ಅಲ್ಲಿಂದ ಬಿಡುಗಡೆಯನ್ನು ಹೊಂದಿದ್ದೇನೆ. ಈ ಶನಿ ಮಹಾತ್ಮೆಯಲ್ಲಿ ಬೇತಾಳ, ಆಮೇಲೆ ಕಾಪಾಲಿಕ, ಆಮೇಲೆ ನಾರದ, ಆಮೇಲೆ ವಿಷ್ಣು, ನಂದಿಶೆಟ್ಟಿ, ಆಮೇಲೆ ಕುದುರೆ ವ್ಯಾಪಾರಿ ಸಾಹೇಬ, ಚಂದ್ರಸೇನ, ಈಶ್ವರ, ವಿಕ್ರಮ, ಶನಿ,
ರಾಮಗಾಣಿಗ. ಈ ಸಾಧಾರಣ ಮಾಡದೆ ಹೋದ ಗಂಡು ಪಾತ್ರವೇ ಇಲ್ಲ, ಎಲ್ಲ ಪಾತ್ರವನ್ನು ಮಾಡಿದ್ದೇನೆ. ಕಾರಣ ಏನು ಕೇಳಿದ್ರೆ ಕಾಳಿಂಗನವರು ಎಲ್ಲ ಬಗೆಯ ಪಾತ್ರವನ್ನು ಆಗ್ತಿದ್ರು. ಕೊನೆಗೆ ಯಾರು ಇಲ್ಲದವರು, ಜಲವಳ್ಳಿಯವರು ಇಲ್ಲದವ್ರೆ ಶನಿ ರಾಮೆಗಡೆ, ಅದಕ್ಕೂ ಸರಿ, ಅದಕ್ಕೂ ಸರಿ. ವಾಸ್ತವ ಸಾಮಕರು ಇಲ್ಲದವರು ವಿಕ್ರಮ ರಾಮೆಗಡೆ. ಹಾಗೆ ನಾನು ಬೆಳಗ್ವರೆಗೂ ಯಕ್ಷಗಾನವನ್ನು ನೋಡ್ತಾ ಇದ್ದೆ. ನನಗೆ ಇಡೀ ಪ್ರಸಂಗದ ಪದ್ಯಗಳು ಮುಖೋದ್ಗತ ಇತ್ತು. ಮತ್ತೆ ಕಾಳಿಂಗನವರ ಭಯ, ಎಷ್ಟೊತ್ತಿಗೆ ಯಾವ ಪಾತ್ರ ಹಾಕ್ತಾರೆ ಹೇಳಿಕ್ ಬರೋದಿಲ್ಲ. ಅಲ್ಲಿ ರಂಗದಲ್ಲಿ ತಪ್ಪಿದ್ರೆ ಬೈತಾರೆ. ಸುಮಾರು 100-150 ಪಾತ್ರಗಳಾಗಿರ್ಬೋದು ಸರ್, ಅಲ್ವಾ? ಹೆಚ್ಚೇ ಆಗಿರ್ಬೋದು ಅಲ್ವಾ ಸರ್? ಸರ್, ಪೌರಾಣಿಕ ಪ್ರಸಂಗಗಳಂತೂ ಬಿಡಿ, ಕೊಂಡದ ಕುಳಿ ಅಂದರೆ ಪೌರಾಣಿಕ ಪ್ರಸಂಗ ಅನ್ನುವ ಹೆಸರಿದೆ. ನೀವು ಅಲ್ಲ ಅಂತೀರಿ, ಆದರೂ ಅದೊಂದು ಒಪ್ಪಬೇಕಾದ ಮಾತೆ. ಈಗ ಪೌರಾಣಿಕ ಪ್ರಸಂಗ ಅಲ್ಲದೆ ಹೊಸ ತಲೆಮಾರಿನ ಪ್ರಸಂಗಗಳಲ್ಲಿ ಅಭಿನಯ ಮಾಡಿದ್ದೀರಾ ಸರ್? ಖಂಡಿತ ಮಾಡಿದ್ದೇನೆ. ನಾನು ಪ್ರಥಮವಾಗಿ ಸಾಲಿಗ್ರಾಮ ಮೇಳಕ್ಕೆ ಬಂದಾಗ ರತಿರೇಖಾ ಅಂತ ನಾನು ಬಂದ ವರ್ಷ, ಅದರಲ್ಲಿ ನಂದು ಒಂದು ಕಳ್ಳನ ಪಾತ್ರ ಇತ್ತು. ಆಮೇಲೆ ಇದು ಯಾವುದು ನಾಗಶ್ರೀ, ಅದರಲ್ಲಿ ಶಿಥಿಲ್ನ ಪಾತ್ರ, ಚಲುವೆ ಚಿತ್ರಾವತಿ ಹೇಮಾಂಗದನ ಪಾತ್ರ, ಭಾನು ತೇಜಸ್ವಿಯಲ್ಲಿ ಭೀಷಣನ ಪಾತ್ರ, ಧರ್ಮ ಸಂಕ್ರಾಂತಿಯಲ್ಲಿ ವೀರವರ್ಧನ ಪಾತ್ರ, ಆಮೇಲೆ ರಾಮರಾಯ, ಜಗದೇಕ ವೀರ, ಜಗದೇವ ಅಂತ ರಂಗನಾಯಕಿಯಲ್ಲಿ. ಹೀಗೆ ಬೇರೆ ಬೇರೆ ಭಾಳ ಪ್ರಸಂಗದಲ್ಲಿ ನಾನು ಬೇರೆ ಬೇರೆ ಪಾತ್ರವನ್ನು ಮಾಡಿದ್ದೇನೆ. ಅದು ಪ್ರಶ್ನೆ ಕೇಳಿ ಸರ್. ನಿಮ್ಮದು 100 ಕ್ಯಾಸೆಟ್, ನೀವು ನಟಿಸಿ ಅಭಿನಯಿಸಿದ ಪ್ರಸಂಗಗಳ 100 ಕ್ಯಾಸೆಟ್ಗಳನ್ನು ನೋಡಿದೆ ಸರ್. ಈಗ ಏನು ಕೇಳುವುದಂದ್ರೆ, ಅವೆಲ್ಲ ಯಾಕೆ ಸರ್ ಕ್ಯಾಸೆಟ್ಗಳೆಲ್ಲ ಅಷ್ಟೊಂದು ಮಾಡಿದ್ರಲ್ಲ? ಅದು ವರ್ಗಾಸರದ ಯಕ್ಷಗಾನ ಮಂತಂದವರೇ ಅವರು. ಅವರು ತಂದೆಯವ್ರ ಕಾಲದಲ್ಲಿ ತಾಳ್ಮದ್ಲೆ ಯಕ್ಷಗಾನ ಎಲ್ಲ ಆಗ್ತಾ ಇತ್ತಂತೆ. ಅವರೀಗ ಹುಬ್ಳಿಯಲ್ಲಿದ್ದಾರೆ, RG ಭಟ್ ಅಂತ. ಅವರು ನನ್ನ ಪಾತ್ರವನ್ನು ನೋಡಿ ವೈವಿಧ್ಯಮಯವಾದಂಥ ಪಾತ್ರಗಳನ್ನು ಕಂಡು ಒಂದು ಆಸಕ್ತಿ ಬಂತು ಅವರಿಗೆ. ಬೇರೆ ಬೇರೆ ರೀತಿಯ ಪಾತ್ರಗಳ ದಾಖಲೀಕರಣ ಮಾಡಬೇಕು ಅಂತ ಅವರ ಊರಿನ ರಂಗಭೂಮಿಯಲ್ಲಿಯೇ ಸಿದ್ಧತೆಯನ್ನು ಮಾಡಿ, ಮೈಕು ಲೈಟು ವ್ಯವಸ್ಥೆಯನ್ನು ಮಾಡಿ, ನಮ್ಮ ಕಲಾವಿದನ್ನೆಲ್ಲ ಅಲ್ಲೇ ವಾರಗಟ್ಟಲೆ ಇರಿಸಿಕೊಂಡು ಬೇರೆ ಬೇರೆ ಪಾತ್ರದ ದಾಖಲೀಕರಣವನ್ನು ಮಾಡಿದ್ರು ಅವರು. ಇದು ಸ್ಟುಡಿಯೋದಲ್ಲಿ ಮಾಡಿದ್ದಲ್ಲ, ಅದಕ್ಕೋಸ್ಕರ ಹಳ್ಳಿಯಲ್ಲಿಯೇ ರಂಗಭೂಮಿಯ ಸಿದ್ಧತೆ ಮಾಡ್ಕೊಂಡು ಮಾಡಿದ್ದು. 22 ಪಾತ್ರಗಳ ಒಂದು ದಾಖಲೀಕರಣ ಆಗಿದೆ. ಮತ್ತು ಆಗಬೇಕಾದಿತ್ತು. ಅಷ್ಟೊತ್ತಿಗೆ ನಮಗೆ ಟೈಮ್ ಸಿಗದೆ ಹೋದ್ರಿಂದ, ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡ ಬಂದಿದ್ದರಿಂದ ನಾವು ನಿಲ್ಲಿಸಬೇಕಾಯಿತು. ಅವರ ಆಸಕ್ತಿಯಿಂದ 22 ಪಾತ್ರಗಳ ದಾಖಲೀಕರಣವನ್ನು ಮಾಡಿ ಯಕ್ಷಗಾನಕ್ಕೆ ನಿಜವಾಗಿ ಒಂದು ವಿಶೇಷವಾದಂಥ ಅಧ್ಯಯನ ಯೋಗ್ಯವಾದಂಥ ಒಂದು ದಾಖಲೆಯನ್ನು ಅವರು ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸ್ನೇಹಿತರೆ, ಇವರಿಗೆ ಸಿಕ್ಕಿದ ಪ್ರಶಸ್ತಿಗಳು, ಸನ್ಮಾನಗಳನ್ನು ಹೇಳ್ತಾ ಹೋದರೆ 1 ಗಂಟೆ ಬೇಕು, ಅಷ್ಟು ಸಮಯಾವಕಾಶ ನಮಗಿಲ್ಲ. ಇವ್ರನ್ನ ಧಾರವಾಡ ಯೂನಿವರ್ಸಿಟಿ ಇವ್ರನ್ನ ಸನ್ಮಾನಿಸಿದೆ. ಯಕ್ಷಕಲಾರತ್ನ, ನಾಟ್ಯ ಮಯೂರಿ, ಹೀಗೆ 100 ಬಿರುದುಗಳು, 100 ಸನ್ಮಾನಗಳು, ಇನ್ನೂ ಬೇರೆ ಬೇರೆ ಪ್ರಶಸ್ತಿಗಳು ಸಿಕ್ಕಿ ಜನರಿಂದ ಗುರುತಿಸಲ್ಪಟ್ಟಿದ್ದಾರೆ. ಪೂರ್ಣಚಂದ್ರ ಯಕ್ಷ ನಾಟ್ಯ ಕಲಾ ಕೇಂದ್ರ ಒಂದು ಹವ್ಯಾಸಿ ಯಕ್ಷಗಾನ ಮಂಡಳಿ. ಇವರ ಮುಂದಾಳತ್ವದಲ್ಲಿ 19 ವರ್ಷ ಆಯಿತು ಸ್ಥಾಪನೆಯಾಗಿ. ಅದೇ ರೀತಿ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಕೊಂಡದಕುಳಿ, ಈ ಪ್ರತಿಷ್ಠಾನ ಅಶಕ್ತ, ಪ್ರತಿಭಾನ್ವಿತ ಯಕ್ಷಗಾನ ಕಲಾವಿದರನ್ನು ಗುರುತಿಸುವ ಕೆಲಸ ಮಾಡ್ತಾಯಿದೆ. ಒಂದು ಅವರ ಬಯೋಡಾಟದಲ್ಲಿ ಒಂದು ಗಮನಿಸಿದ್ದೇನೆ, ಇವರು ಪ್ರಶಸ್ತಿ ತಗೊಂಡದಕ್ಕಿಂತ ಹೆಚ್ಚು ಅಜ್ಜನ ಹೆಸರಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಲಾವಿದರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಕಾಣ್ತದೆ. ಅಂದರೆ ನನಗೆ ಅವರನ್ನು ಹೀಗೆ ಮಾತಾಡಿಸುವಾಗ ಒಂದು ಮಾತು ಬಂತು, ನಾನು ಈಗಾಗಲೇ ಗುರುತಿಸಲ್ಪಟ್ಟಿದ್ದೇನೆ, ನನಗೆ ಪ್ರಶಸ್ತಿ ಬೇಡ, ಬೇರೆ ಗುರುತಿಸಲ್ಪಡದ ಕಲಾವಿದರನ್ನು ಗುರುತಿಸುವುದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ.
ಇನ್ನೂ ಹಲವು ಕನಸುಗಳ ಮೂಟೆ ಹೊತ್ತಿರುವ ಕೊಂಡದಕುಳಿ ರಾಮಚಂದ್ರ ಹೆಗ್ಡೆಯವರು ಕುಂಬಾಶಿಯಲ್ಲಿ ಪತ್ನಿ ಚೇತನಾ ಹೆಗ್ಡೆಯವ್ರ ಜೊತೆಗೆ ವಾಸಿಸ್ತಿದ್ದಾರೆ. ಮಗ ಗುರು ಗಣೇಶ್ ಜೊತೆಗಿದ್ದಾರೆ. ಇವರಿಗಿಬ್ಬರು ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಅಶ್ವಿನಿ ಕೊಂಡದಕುಳಿ ಈಗಾಗಲೇ ಯಕ್ಷಗಾನ ಯುವ ತಾರೆಯಾಗಿ ಮಿಂಚ್ತಾ ಇದ್ದಾಳೆ. ಎಲ್ಲವರಿಗೂ ಅನಂತ ನಮಸ್ಕಾರ. ಯಕ್ಷಗಾನ ಅನ್ನುವುದು ಒಂದು ಸಾಗರ. ಅದಕ್ಕೆ ನಾವು ಕೊಡುವುದಕ್ಕೆ ಏನೂ ಇಲ್ಲ. ಒಂದು ಬೊಗಸ ನೀರನ್ನು ಎತ್ತಿ ತಂದಂಥ ಸಮಾಧಾನ ಸಂತೃಪ್ತಿ ಯಕ್ಷಗಾನ ಕಲಾವಿದನಾಗಿ ನನಗುಂಟು. ನಮಸ್ಕಾರಗಳು.